Hey guys, ಈ ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಕಲಿತೀವಿ, ಅದಂದ್ರೆ ಬಿಡ್ ಆಸ್ಕ್ ಸ್ಪ್ರೆಡ್. ಸೊ ಈ ವಿಡಿಯೋದಲ್ಲಿ ನಾವು ಬಿಡ್ ಆಸ್ಕ್ ಸ್ಪ್ರೆಡ್ ಅಂದ್ರೆ ಏನಂತ ನೋಡ್ತೀವಿ. ನೀವು ಟ್ರೇಡರ್ ಆಗಿ ನಿಮಗೆ ಬಿಡ್ ಆಸ್ಕ್ ಸ್ಪ್ರೆಡ್ ಹೇಗೆ ಯೂಸ್ ಆಗುತ್ತೆ ಅಂತ ಕಲಿತೀವಿ. ಹಾಗೆ ಬಿಡ್ ಆಸ್ಕ್ ಸ್ಪ್ರೆಡ್ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಕೀ ಪಾಯಿಂಟ್ ಸಹ ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ಸೊ ವಾಟ್ ಇಸ್ ಬಿಡ್ ಆಸ್ಕ್ ಸ್ಪ್ರೆಡ್? ಸೊ ಇದಕ್ಕೆ ಡೆಫಿನೇಷನ್ ಕೊಡೋ ಬದಲು ಒಂದು ಸಿಂಪಲ್ ಎಕ್ಸಾಂಪಲ್ ಇಂದ ಅರ್ಥ ಮಾಡ್ತಾನೆ. ಉದಾಹರಣೆಗೆ ನೀವು ಮಾರ್ಕೆಟ್ ಹೋಗಿರ್ತೀರ ಅಂತ ತಗೊಳ್ಳಿ, ಆಗ ನೀವು ಒಂದು ಸ್ಕಾರ್ಫ್ ನೋಡ್ತೀರಾ. ಸೊ ಆ ಸ್ಕಾರ್ಫ್ ಏನಿರುತ್ತೆ 200 ರೂಪಾಯಿ ಅಂತ ಆ ವೆಂಡರ್ ಹೇಳ್ತಾನೆ, ಆದ್ರೆ ನೀವು ಅದನ್ನ 180 ರೂಪಾಯಿಗೆ ಬೈ ಮಾಡಬೇಕು ಅಂತ ಇರ್ತೀರಾ. ಸೆಲ್ಲರ್ ಹೇಳ್ತಾನೆ, ನೋಡು ನಾನು 200 ರೂಪಾಯಿಗಿಂತ ಕಮ್ಮಿ ಕೊಡೋಕ್ಕಾಗಲ್ಲ ಅಂತ, ಆದ್ರೆ ನೀವು ಬೈಯರ್ ಆಗಿ ಏನು ಹೇಳ್ತೀರಾ, ನಾನು ಕೊಡೋದು ಬರೀ 180 ಅಂತ. ಸೊ ಈ ಗ್ಯಾಪ್ ಏನಿದೆ ಒಂದು ಸೆಲ್ಲಿಂಗ್ ಪ್ರೈಸ್ ಮಧ್ಯೆ ಹಾಗೂ ಒಂದು ಬೈಯಿಂಗ್ ಪ್ರೈಸ್ ಮಧ್ಯೆ, ಆ ಗ್ಯಾಪ್ನ ನಾವು ಬಿಡ್ ಆಸ್ಕ್ ಸ್ಪ್ರೆಡ್ ಅಂತ ಹೇಳ್ತೇವೆ ಟ್ರೇಡಿಂಗ್ ಅಲ್ಲಿ. ಬಿಡ್ ಅಂದ್ರೆ ಅದೇ ಒಬ್ಬ ಹೈಯೆಸ್ಟ್ ಪ್ರೈಸ್ ಕೊಡ್ಲಿಕ್ಕೆ ಎಷ್ಟು ರೆಡಿ ಇದ್ದನೋ ಅದನ್ನ ನಾವು ಬಿಡ್ ಅಂತ ಹೇಳ್ತೇವೆ. ಉದಾಹರಣೆಗೆ ಇಲ್ಲಿ ಸ್ಕಾರ್ಫ್ ತಗೊಂಡ್ವಿ, ಸೊ ನಾನು ಹೇಳ್ತಿದ್ದೇನೆ ನಾನು 180 ರೂಪಾಯಿಗಿಂತ ಜಾಸ್ತಿ ಕೊಡೋಕ್ಕಾಗಲ್ಲ, 180 ರೂಪಾಯಿನೇ ಕೊಡ್ತೀನಿ ಅಂತ ಹೇಳ್ತಿದ್ದೇನೆ, ಅದು ಬಿಡ್ ಆಗಿರುತ್ತೆ. ಅದೇ ಆಸ್ಕ್ ಅಂತ ಬಂದಾಗ ಲೋಯೆಸ್ಟ್ ಪ್ರೈಸ್ ಅಂತ ಬರುತ್ತೆ. ಉದಾಹರಣೆಗೆ ಇಲ್ಲಿ ವೆಂಡರ್ ಅಂತ ತಗೊಳ್ಳಿ, ಸೊ ವೆಂಡರ್ ಏನ್ ಹೇಳ್ತಿದ್ರೆ, ನೋಡು ನಾನು 200 ರೂಪಾಯಿಗಿಂತ ಕಮ್ಮಿ ಸೆಲ್ ಮಾಡೋಕ್ಕಾಗಲ್ಲ. ಸೊ ನೀವು ಅನ್ಕೊಂತಿರ್ಬೋದು ಈ ಬಿಡ್ ಆಸ್ಕ್ ಸ್ಪ್ರೆಡ್ ಏನಿದೆ ನಮಗೆ ಟ್ರೇಡರ್ ಆಗಿ ಹೇಗೆ ಯೂಸ್ ಆಗುತ್ತೆ ಅಂತ. ಸೊ ಈ ಬಿಡ್ ಆಸ್ಕ್ ಸ್ಪ್ರೆಡ್ ಇಂದ ಮೊದಲನೇದಾಗಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗಿ ಗೊತ್ತಾಗುತ್ತೆ ಅಂದ್ರೆ ಲಿಕ್ವಿಡಿಟಿ ಮೆಷರ್ ಮಾಡಬಹುದು. ಸೊ ಈ ಬಿಡ್ ಆಸ್ಕ್ ಸ್ಪ್ರೆಡ್ ಏನಿದೆ ಅದೊಂದು ಇಂಡಿಕೇಟರ್ ತರ ಆಕ್ಟ್ ಮಾಡುತ್ತೆ, ಮಾರ್ಕೆಟ್ ಲಿಕ್ವಿಡಿಟಿ ಇಂಡಿಕೇಟರ್ ತರ, ಅದು ಕ್ರೂಷಿಯಲ್ ಇಂಡಿಕೇಟರ್ ತರ ಆಕ್ಟ್ ಮಾಡುತ್ತೆ. ಸೊ ಸ್ಪ್ರೆಡ್ ಅಲ್ಲಿ ನಿಮಗೆ 2 ಟೈಪ್ಸ್ ನೋಡೋಕೆ ಸಿಗುತ್ತೆ, ಒಂದು ನ್ಯಾರೋ ಸ್ಪ್ರೆಡ್ ನೋಡೋಕೆ ಸಿಗುತ್ತೆ, ಇನ್ನೊಂದು ವೈಟ್ ಸ್ಪ್ರೆಡ್ ನೋಡೋಕೆ ಸಿಗುತ್ತೆ. ಸೊ ನಿಮಗೆ ನ್ಯಾರೋ ಸ್ಪ್ರೆಡ್ ನೋಡೋಕೆ ಸಿಕ್ಕರೆ ಅದರ ಅರ್ಥ ಏನಂದ್ರೆ ಮಾರ್ಕೆಟ್ ತುಂಬಾ ಲಿಕ್ವಿಡ್ ಆಗಿದೆ ಹಾಗೂ ಅಲ್ಲಿ ಟ್ರೇಡಿಂಗ್ ವಾಲ್ಯೂಮ್ಸ್ ಏನಿದೆ ಜಾಸ್ತಿ ಇದೆ ಅಂತ ಅರ್ಥ. ಅದೇ ನಿಮ್ಗೆ ವೈಟ್ ಸ್ಪ್ರೆಡ್ ನೋಡೋಕೆ ಸಿಗ್ತಿದೆ ಅಂದ್ರೆ ಅದರ ಅರ್ಥ ಏನಂದ್ರೆ ಆ ಸ್ಟಾಕ್ ಅಲ್ಲಿ ಜಾಸ್ತಿ ಟ್ರೇಡಿಂಗ್ ಆಕ್ಟಿವಿಟೀಸ್ ಆಗ್ತಿಲ್ಲ ಹಾಗೂ ಆ ಸ್ಟಾಕ್ ಏನಿದೆ ತುಂಬಾ ಇಲಿಕ್ವಿಡ್ ಆಗಿದೆ ಅಂತ ನಿಮಗೆ ಬರೀ ಬಿಡ್ ಆಸ್ಕ್ ಸ್ಪ್ರೆಡ್ ನೋಡೇ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಏನಂದ್ರೆ ಮಾರ್ಕೆಟ್ ತುಂಬಾ ವಾಲೆಟೈಲ್ ಆಗಿದೆಯಾ ಇಲ್ವಾ ಅಂತ ನೀವು ಬಿಡ್ ಆಸ್ಕ್ ಸ್ಪ್ರೆಡ್ ನ ನೋಡೇ ಗೊತ್ತಾಗುತ್ತೆ ನಿಮಗೆ. ಮಾರ್ಕೆಟ್ ತುಂಬಾ ವಾಲೆಟೈಲ್ ಆಗಿದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಏನು ನೋಡೋಕೆ ಸಿಗುತ್ತೆ, ವೈಟ್ ಸ್ಪ್ರೆಡ್ ಗಳು ನೋಡೋಕೆ ಸಿಗುತ್ತೆ. ಸೊ ಈ ಬಿಡ್ ಆಸ್ಕ್ ಸ್ಪ್ರೆಡ್ ನೋಡಿ ನೀವು ನಿಮ್ಮ ಸ್ಟ್ರಾಟಜಿನ ಅಡ್ಜಸ್ಟ್ ಮಾಡಬಹುದು. ಹಾಗೂ ತುಂಬಾ ವೈಟ್ ಸ್ಪ್ರೆಡ್ ಇದ್ರೆ ನೀವೇನ್ ಮಾಡಬಹುದು, ನಿಮ್ಮ ಸ್ಟಾಪ್ ಲಾಸ್ ನ ಸಹ ನೀವು ಅಡ್ಜಸ್ಟ್ ಮಾಡಬಹುದು. ಸೊ ನೀವು ಯೂಶುವಲ್ ಆಗಿ 20-30 ಪಾಯಿಂಟ್ ಸ್ಟಾಪ್ ಲಾಸ್ ಕೊಡ್ತಿದ್ರೆ ಹಾಗೂ ತುಂಬಾ ವೈಟ್ ಸ್ಪ್ರೆಡ್ ಇದ್ರೆ ಆ ತರ ಸಂದರ್ಭದಲ್ಲಿ ನೀವು ಸ್ಟಾಪ್ ಔಟ್ ಆಗೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ವೈಟ್ ಸ್ಪ್ರೆಡ್ ಇರೋದ್ರಿಂದ ನೀವೇನ್ ಮಾಡಬಹುದು, ನಿಮ್ಮ ಸ್ಟ್ರಾಟಜಿನ ಅಡ್ಜಸ್ಟ್ ಮಾಡಬಹುದು ಅಥವಾ ನಿಮ್ಮ ಸ್ಟಾಪ್ ಲಾಸ್ ನ ಆ ಸ್ಪ್ರೆಡ್ ತಕ್ಕಂತೆ ಅಡ್ಜಸ್ಟ್ ಮಾಡಬಹುದು. ನೆಕ್ಸ್ಟ್ ಈ ಬಿಡ್ ಆಸ್ಕ್ ಸ್ಪ್ರೆಡ್ ಇಂದ ಇಂಪಾರ್ಟೆಂಟ್ ಆಗಿ ಏನ್ ಗೊತ್ತಾಗುತ್ತೆ ಅಂದ್ರೆ ಮಾರ್ಕೆಟ್ ಎಫಿಷಿಯನ್ಸಿ. ಸೊ ಮಾರ್ಕೆಟ್ ತುಂಬಾ ಎಫಿಷಿಯಂಟ್ ಆಗಿದೆಯಾ ಇಲ್ವಾ ಅಂತ ನಿಮಗೆ ಈ ಬಿಡ್ ಆಸ್ಕ್ ಸ್ಪ್ರೆಡ್ ನೋಡೇ ಗೊತ್ತಾಗೋದು. ಸೊ ನಿಮಗೆ ಮಾರ್ಕೆಟ್ ಅಲ್ಲಿ ತುಂಬಾ ಸ್ಮಾಲರ್ ಬಿಡ್ ಆಸ್ಕ್ ಸ್ಪ್ರೆಡ್ ನೋಡೋಕೆ ಸಿಕ್ಕಿದ್ರೆ ಆ ಮಾರ್ಕೆಟ್ ತುಂಬಾ ಎಫಿಷಿಯಂಟ್ ಆಗಿದೆ ಅಂತ ಅರ್ಥ. ಅಷ್ಟೇ ಅಲ್ಲದೆ ಆ ಬೈಯರ್ಸ್ ಹಾಗೂ ಸೆಲ್ಲರ್ಸ್ ಮಧ್ಯೆ ಕಾಂಪಿಟೇಷನ್ ಇದೆ ಜಾಸ್ತಿ ಇದೆ ಅಂತ ಅರ್ಥ. ಸೊ ಈ ತರ ಎಫಿಷಿಯಂಟ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋಕೆ ಚೆನ್ನಾಗಿರುತ್ತೆ, ಯಾಕಂದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ನೋಡೋಕೆ ಸಿಗುತ್ತೆ ಹಾಗೂ ನೀವು ಸುಲಭವಾಗಿ ಬೈ ಅಂಡ್ ಸೆಲ್ ಸಹ ಮಾಡಬಹುದು. ಸೊ ಈ ತರ ಎಫಿಷಿಯಂಟ್ ಮಾರ್ಕೆಟ್ ಅಲ್ಲಿ ನಿಮಗೆ ತುಂಬಾ ತೊಂದರೆ ಏನೂ ಆಗಲ್ಲ. ಅದೇ ನೆಕ್ಸ್ಟ್ ಏನಂದ್ರೆ ತುಂಬಾ ವೈಟ್ ಸ್ಪ್ರೆಡ್ ಇದ್ರೆ ಅದನ್ನ ನಾವು ಇನ್ಎಫಿಷಿಯಂಟ್ ಮಾರ್ಕೆಟ್ ಅಂತಾನೂ ಹೇಳ್ಬೋದು. ಸೊ ಆ ತರ ಮಾರ್ಕೆಟ್ ಅಲ್ಲಿ ನಿಮಗೆ ಸಾಕಷ್ಟು ಲಿಕ್ವಿಡಿಟಿ ಇಶ್ಯೂ ಸಹ ನೋಡೋಕೆ ಸಿಗುತ್ತೆ ಹಾಗೂ ತುಂಬಾ ಟ್ರೇಡಿಂಗ್ ಆಕ್ಟಿವಿಟೀಸ್ ಆಗ್ತಿರಲ್ಲ. ಸೊ ಈ ತರ ಮಾರ್ಕೆಟ್ ಅಲ್ಲಿ ನೀವು ಸುಲಭವಾಗಿ ಟ್ರೇಡ್ ಸಹ ಮಾಡೋಕ್ಕಾಗಲ್ಲ. ಆಯ್ತು, ನಿಮ್ಮ ಒಂದಷ್ಟು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಗಳು ನಿಮ್ಮ ಬಿಡ್ ಆಸ್ಕ್ ಸ್ಪ್ರೆಡ್ ಬಗ್ಗೆ, ಅದು ನಿಮಗೆ ಟ್ರೇಡರ್ ಆಗಿ ಹೇಗೆ ಸಹಾಯ ಮಾಡುತ್ತೆ ಅಂತ ನಾವು ನೋಡಿದ್ರಿ. ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ನೀವು ಮಾರ್ಕೆಟ್ ಡೆಪ್ತ್ ಬಗ್ಗೆ ಕಲಿತ್ರೆ. ಸೊ ಸಾಕಷ್ಟು ಟ್ರೇಡರ್ ಮಾರ್ಕೆಟ್ ಡೆಪ್ತ್ ಮೇಲೆ ಟ್ರೇಡಿಂಗ್ ಸಹ ಮಾಡ್ತಾರೆ. ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಮಾರ್ಕೆಟ್ ಡೆಪ್ತ್ ಮೇಲೆ ಇನ್ ಡೀಟೇಲ್ ವಿಡಿಯೋ ಮಾಡ್ತಾನೆ. ಸೊ ಯಾವ್ದಾದ್ರು ಒಂದು ಸ್ಟಾಕ್ಗೆ ಅಥವಾ ಇಂಡೈಸಸ್ಗೆ ನಾವು ಈ ಬಿಡ್ ಆಸ್ಕ್ ಸ್ಪ್ರೆಡ್ ನ ಹೇಗೆ ನೋಡೋದು ಅಂತ ಏಂಜಲ್ ಒನ್ ಅಲ್ಲಿ ನೋಡೋಣ ಬನ್ನಿ. ಸೊ ನಾನೀಗ ಏಂಜಲ್ ಒನ್ ಅಪ್ಲಿಕೇಶನ್ ಅಲ್ಲಿ ಇದ್ದೇನೆ ಹಾಗೂ ಇಲ್ಲಿ ವಾಚ್ ಲಿಸ್ಟ್ ಅಲ್ಲಿ ನಾನು ಬ್ಯಾಂಕ್ ನಿಫ್ಟಿ 46,200 ಸಿಇ ಹಾಗೂ ಪಿ ನ ಸಹ ಆಡ್ ಮಾಡಿದ್ದೇನೆ ಹಾಗೂ ಇಲ್ಲಿ TCS ಸಹ ಆಡ್ ಮಾಡಿದ್ದೇನೆ ನೋಡಿ. ಸೊ ಇದರದೆಲ್ಲ ಬಿಡ್ ಆಸ್ಕ್ ಸ್ಪ್ರೆಡ್ ನೋಡೋದು ತುಂಬಾ ಸುಲಭ. ಯಾವ್ದಾದ್ರು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲ ನೋಡಿ ಬಿಡ್ ಆಸ್ಕ್ ಸ್ಪ್ರೆಡ್ ಡೇಟಾ ನಿಮಗೆ ಕಣ್ಮುಂದೆ ಕಾಣಿಸುತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲಿ ನಿಮ್ಮ ಬಿಡ್ ಪ್ರೈಸ್ ಸಹ ನೋಡೋಕೆ ಸಿಗುತ್ತೆ, ಇಲ್ಲಿ ನಿಮ್ಮ ಆಸ್ಕ್ ಪ್ರೈಸ್ ಸಹ ನೋಡೋಕೆ ಸಿಗುತ್ತೆ. ಸೊ TCS ಮೇಲೆ ಕ್ಲಿಕ್ ಮಾಡ್ತಾನೆ, ಇಲ್ಲೂ ಸಹ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೇ ಬಿಡ್ ಆಸ್ಕ್ ಸ್ಪ್ರೆಡ್ ಡೇಟಾ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ಬಿಡ್ ಪ್ರೈಸ್ ಎಷ್ಟಿದೆ ಅಂದ್ರೆ 82.65 ಇದೆ, ಇಲ್ಲಿ ಆಸ್ಕ್ ಪ್ರೈಸ್ ಎಷ್ಟಿದೆ 83 ಇದೆ. ಸೊ ಈ ತರ ನೀವು ಸುಲಭವಾಗಿ ಏಂಜಲ್ ಒನ್ ಅಲ್ಲಿ ಯಾವ್ದಾದ್ರು ಸ್ಟಾಕ್ ಅಥವಾ ಇಂಡೈಸಸ್ ಬಿಡ್ ಆಸ್ಕ್ ಸ್ಪ್ರೆಡ್ ಡೇಟಾನ ಸುಲಭವಾಗಿ ನೋಡಬಹುದು.